ಗೈಸ್, ಯಾರೆಲ್ಲ ಆಪಲ್ ಶೇರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಈ ಒಂದು ವಿಡಿಯೋನ ನೋಡಿ ಆಪಲ್ ಶೇರ್ಸನ್ನು ನೀವು ಹೇಗೆ ಪರ್ಚೇಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಆಪಲ್ ಶೇರನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ವಿಡಿಯೋನು ಕೂಡ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ಕಡೆಲ್ಲ ಹಾಕ್ತೀನಿ, ಆ ಒಂದು ವಿಡಿಯೋ ನೋಡಿಕೊಂಡು ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆಪಲ್ ಶೇರ್ನ ನೀವು ಬೈ ಮಾಡ್ಬೋದು, ಆಯಿತಾ. ಸೊ ಇವಾಗ ಆಪಲ್ ಶೇರ್ನ ಬೈ ಮಾಡೋದಕ್ಕೆ ಅಂತ ನಾನು ಲೈವಾಗೆ ಪ್ರೂಫ್ನ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಂಗೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ನೀವು ಯಾವುದೇ US ಸ್ಟಾಕ್ಸ್ ನೀವು ಬೈ ಮಾಡಬೇಕು ಅಂತಂದರೆ ಸೊ ಫಸ್ಟು ಇವಾಗ ನಾನು ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ. ಸೊ ಫಸ್ಟು ನೀವು ಇಂಡಿಯನ್ ಮನಿ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಇಲ್ಲಿ ಬಂತು ಅಂತಂದರೆ ಇಲ್ಲಿ ನಿಮಗೆ ಸ್ಟಾಕ್ಸ್ಗಳು ಯಾವುದಿದೆ US ಅಂತ ಅನ್ನೋದು ನಿಮ್ಗೆ ಇಲ್ಲಿ ಬರುತ್ತೆ. ಅಥವಾ ನೀವು ಎಕ್ಸಾಂಪಲ್ ಇವಾಗ ಆ್ಯಪಲ್ ಶೇರ್ ಬೇಕು ಅಂತಂದರೆ ಆ್ಯಪಲ್ ಅಂತ ನೀವು ಸರ್ಚ್ನ ಮಾಡ್ತು ಅಂತಂದರೆ ಆ್ಯಪಲ್ ಶೇರ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನಾನು ಆ್ಯಪಲ್ ಅವ್ರದ್ದೇ ನಾನು ಇವಾಗ ಶೇರ್ಸ್ನ ಬೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪರ್ಚೇಸ್ ಮಾಡೋದು ಅಂತ. ಈಗ ಈ ಥರ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಶೇರ್ಸನ್ನು ಬೈ ಮಾಡಬೇಕು ಅಂತ ಇದ್ದೀರಾ ಅವ್ರದ್ದು ಓಪನ್ ಈ ಥರ ಮಾಡ್ಕೊಂಡು ನಂತರ ಸೊ ಇಲ್ಲಿ ನಿಮಗೆ ಅಮೌಂಟ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು $234 ಒಂದು ಶೇರ್ ಬೆಲೆ ಇವಾಗ ಓಡ್ತಾ ಇದೆ ಆ್ಯಪಲ್ ಅವ್ರದ್ದು. ಸೊ ಇವಾಗ ಆ್ಯಪಲ್ ಅವ್ರದ್ದೇ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ ನೀವು ಎಷ್ಟು ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಿ ನೀವು ತೊಗೋಬೋದು. ಎಕ್ಸಾಂಪಲ್ ಇವಾಗ $100, $200 ಈ ಥರನೂ ಕೂಡ ನೀವು ತೊಗೋಬೋದು. ಈಗ ಒಂದು ಶೇರ್ ಬೆಲೆಗೆ ನೀವು ತೊಗೋಬೇಕು ಅಂತೇನಿಲ್ಲ. ಒಂದಷ್ಟು ನಿಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ನ ನೀವು ಇದು ಮಾಡಿಬಿಟ್ಟು ತೊಗೋಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ನಾನು ಇವಾಗ ಇದನ್ನು ಪರ್ಚೇಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಒಂದು ಶೇರನ್ನು ತೊಗೊಳ್ಳೋಣ ಅಂತ ಮಾಡಿದ್ದೀನಿ. ಸೊ ಆ್ಯಪಲ್ ಅವ್ರದ್ದು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಬೈ ಅಂತ ಇರುತ್ತೆ. ಸೊ ಜಸ್ಟ್ ಬೈ ಮೇಲೆ ಕ್ಲಿಕ್ನ ಮಾಡಿ. ಬೈ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ರುಪೀಸು ಮತ್ತು ಡಾಲರ್ ಸಿಂಬಲ್ ಇರುತ್ತೆ. ಸೊ ಇಲ್ಲಿ ರುಪೀಸ್ ಮೇಲೆ ನೀವು ಇದನ್ನು ಕ್ಲಿಕ್ ಮಾಡಿತು ಅಂತಂದರೆ ಒಂದು ಶೇರ್ ಬೆಲೆ ಎಷ್ಟು ಓಡ್ತಾ ಇದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸಿದೆ. ನೀವು ಇಲ್ಲಿ ನೋಡ್ಬೋದು $19,613 ಓಡ್ತಾ ಇದೆ ಇವಾಗ ಒಂದು ಶೇರ್ ಬೆಲೆ. ಸೊ ಇದನ್ನು ನೀವು ರುಪೀಸಲ್ಲಿ ಬೇಕಾದ್ರೂ ಕೂಡ ನೋಡ್ಬೋದು. ಸೊ ಇವಾಗ ನೀವು ರುಪೀಸಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇಲ್ಲಿ ನೀವು ರುಪೀಸ್ನ ನೀವು ಟೈಪ್ ಮಾಡ್ಕೊಳ್ಳೋದು ಎಷ್ಟು ರೂಪಾಯಿಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂತ. ಸೊ ಈಗ 10,000 ಟೈಪ್ ಮಾಡ್ತು ಅಂತಂದರೆ 10,000 ರೂಪಾಯಿಗೆ ನಿಮಗೆ ಎಷ್ಟು ಶೇರ್ಸ್ ಬರುತ್ತೆ. ಆರ್ಡರ್ ವ್ಯಾಲ್ಯೂ 10,000 ಅಂತ ಇಲ್ಲಿ ತೋರಿಸ್ತದೆ. ಸೊ ಬ್ಯಾಲೆನ್ಸ್ ಎಷ್ಟಿದೆ ಇಲ್ಲಿ ತೋರಿಸ್ತದೆ. ಸೊ 10,000 ರೂಪಾಯಿಗೆ ನಿಮಗೆ ಎಷ್ಟು ಶೇರ್ಸ್ ಬರಬೇಕು ಅಂದರೆ ಎಷ್ಟು ಪರ್ಸೆಂಟ್ ಬರಬೇಕು ಅಷ್ಟು ನಿಮಗೆ ಸಿಗುತ್ತೆ. ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಬೈ ಇನ್ ಶೇರ್ಸ್ ಅಂತ. ಸೊ ಇಲ್ಲಿ ನೀವು ಶೇರ್ಸಲ್ಲಿ ಬೈ ಮಾಡಬೇಕು ಅಂತಂದರೆ ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ 1 ಅಂತ ಕೊಡ್ತು ಅಂತಂದರೆ ಒಂದಕ್ಕೆ ಎಷ್ಟು ಶೇರ್ ಬೆಲೆ ಇರುತ್ತೆ ಅಷ್ಟು ನಾವಿಲ್ಲಿ ಕೊಟ್ಬಿಟ್ಟು ನಾವಿಲ್ಲಿ ತಗೋಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಶೇರ್ಸಲ್ಲೇ ಪರ್ಚೇಸ್ ಮಾಡ್ತೀನಿ. ಬೈ ಇನ್ ಶೇರ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಿಮಿಟ್ ಪ್ರೈಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಇವಾಗ ನಾನಿಲ್ಲಿ ಲಿಮಿಟ್ನ ಸೆಟ್ ಮಾಡ್ಕೋಬೋದು. ಈ ಒಂದು ಶೇರು 234 ಓಡ್ತಾ ಇದೆ. ಇದು $233 ಬರೋ ಥರ ನಾನು ಸೆಟ್ ಮಾಡ್ಕೋಬೋದು. ಈಗ $233 ನಾನು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಯಾವಾಗ ಆ್ಯಪಲ್ ಶೇರು 233 ಆಗುತ್ತೋ ಆವಾಗ ಆಟೋಮೆಟಿಕಲಿ ಪರ್ಚೇಸ್ ಆಗುತ್ತೆ ನನಗೆ, ಆಯಿತಾ. ಸೊ ಈ ಥರ ನೀವು ಪ್ರೈಸನ್ನು ನೀವು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಸೊ ನಾನು ಈಗ ಅಟ್ ಪ್ರೆಸೆಂಟ್ ಇವಾಗ $233ಗೆ ಈ ಒಂದು ಶೇರ್ ಬಂದಮೇಲೆ ಪರ್ಚೇಸ್ ಆಗಲಿ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಇವಾಗ. ಸೊ $233 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಎಕ್ಸ್ಪೈರ್ ಆರ್ಡರ್ ಬೈ ಅಂತಿದೆ ನೋಡಿ, ಇಲ್ಲಿ ಟುಡೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ದಿನ ಏನಾದ್ರು 233 ಆಯಿತು ಅಂತಂದರೆ ಈ ಒಂದು ಶೇರ್ ನಿಮಗೆ ಪರ್ಚೇಸ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಅಂತಿದೆ ನೋಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಶೇರು ಪರ್ಚೇಸ್ ಆಗುತ್ತೆ. ಸೊ ಈಗ ನಾನು ಪರ್ಚೇಸ್ ಕೊಡಲಾ? ಓಕೆ. ಸೊ ಇವಾಗ ನಾನು ಪ್ಲೇಸ್ ಬೈ ಆರ್ಡರ್ ಮೇಲೆ ಕೊಡ್ತೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಪರ್ಚೇಸ್ ಆಗಿದೆ. ಬಟ್ ಇದು ಇದರಲ್ಲಿರುತ್ತೆ, ಆಯಿತಾ, ಓಲ್ಡಲ್ಲಿರುತ್ತೆ. ಸೊ $233 ಯಾವಾಗ ಈ ಒಂದು ಪ್ರೈಸ್ ಹೋಗುತ್ತೋ ಆ್ಯಪಲ್ದು ಆವಾಗ ನನಗೆ ಈ ಒಂದು ಸ್ಟಾಕು ಬಂದು ಆ್ಯಡ್ ಆಗುತ್ತೆ. ಸೊ ಈಗ ನಾನು ಬ್ಯಾಕಿಗೆ ಬರ್ತೀನಿ. ಬ್ಯಾಕಿಗೆ ಬಂದಾಗ ಸೊ ನಮ್ಗೆ ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಬೈ ಇನ್ ಪ್ರೋಗ್ರೆಸ್ ಅಂತ ಇದೆ, ಆಯಿತಾ. ಸೊ ಇಲ್ಲಿ ಆ್ಯಪಲ್ ಅವ್ರದ್ದು ಬೈ ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಇದು ಯಾವಾಗ $233 ಆಯ್ತದೆ ಆವಾಗ ನನ್ನ ಒಂದು ಅಕೌಂಟ್ಗೆ ಆ್ಯಪಲ್ ಶೇರು ಬಂದು ಆ್ಯಡ್ ಆಗುತ್ತೆ. ಸೊ ಆವಾಗ ನಾನು ಈ ಒಂದು ಶೇರ್ನ ಹೋಲ್ಡರ್ ಆಗ್ತೀನಿ. ಓಕೆ. ಸೊ ಈಗೇನಾದ್ರು ನೀವು ಕ್ಯಾನ್ಸಲ್ ಮಾಡಬೇಕು, ಬೈ ಮಾಡಿಬಿಡ್ರಿ, ಅದು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಮತ್ತೆ ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ನ ಮಾಡಿ ಆ್ಯಪಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತಿದೆ ನೋಡಿ, ಕ್ಯಾನ್ಸಲ್ ಕೊಡ್ತು ಅಂತಂದರೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ನೀವು US ಸ್ಟಾಕ್ಸ್ನ ನೀವು ಬೈ ಮಾಡ್ಬೋದು ಗೈಸ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.